ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MIS ಮಲ್ಲಪ್ಪ ಜೋತವರು. ಇತ್ತೀಚೆಗೆ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡದು. ಅದು ನಾವು ಒಂದಿಷ್ಟು ಜನರು ತಿಳಿಸಲೇಬೇಕಾದಂಥದ್ದು. ಯಾಕಂದ್ರೆ ಇವತ್ತು ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಕಚೇರಿಗಳು ಸಾಕಷ್ಟು ಇದ್ದಾವೆ, ಎಲ್ಲ ಕಡೆ ಇದ್ದಾವೆ. ಇಲ್ಲಿವ್ರು ಏನಿತ್ತಪ್ಪ ಅಂದ್ರೆ ಬೆಂಗಳೂರಲ್ಲಿ ಮಾತ್ರ ಇಂಗ್ಲೀಷ್ ಭಾಳದ, ಕನ್ನಡ ಕಾಸ್ಟ್ಲಿ ಆಗ್ಯದ, ಅದು ಕನ್ನಡ ಅಲ್ಲಿ ಕಲಿಸ್ಬೇಕು ಅಂತೇಳಿ ಅದರಲ್ಲೂ ಕೇಂದ್ರ ಸರ್ಕಾರಿ ಅಧಿಕಾರಿಗಳಿಗಾಗಿ ಬೆಂಗಳೂರಲ್ಲೇ ಈ ಒಂದು ಕನ್ನಡ ಕಲಿಕೆಯನ್ನು ಅನ್ಯ ಭಾಷಿಕರಿಗೆ, ಬೇರೆ ಬೇರೆ ಭಾಷೆಯವ್ರಿಗೆ ಕಲಿಸುವಂಥದ್ದು. ಒಂದು ಉತ್ತರ ಭಾರತದವ್ರು ಬಂದ್ರಪ್ಪ ಅಂತಂದ್ರೆ ಪಾಪ ಅವ್ರಿಗೆ ಕನ್ನಡ ಕಲಿತು ಮಾಡುವಂಥ ಪ್ರಸಂಗಗಳು ಅನಿವಾರ್ಯ ಆಗ್ತದೆ. ಯಾಕೆಂತಂದ್ರೆ ಇವತ್ತು ನಮ್ಮದು ಫೆಡರಲ್ ಸಿಸ್ಟಮ್ ಇರೋದ್ರಿಂದ ಉತ್ತರದವ್ರು ದಕ್ಷಿಣದವ್ರು ಉತ್ತರ ಹೋಗೋದು ಮಾಡೋದು ಬರುವಂಥದ್ದನ್ನು, ಮತ್ತು ಯಾವ ರಾಜ್ಯದಲ್ಲಿ ಅವ್ರು ಕೆಲಸಕ್ಕೆ ಬರ್ತಾರೋ ಆ ರಾಜ್ಯದ ಭಾಷೆನ ಅವ್ರು ಕಲೀಲೇಬೇಕಾಗಿದೆ ಅಂತ ನಾವು ಹೇಳ್ತೀವಿ. ಕಲಿಬೇಕಾಗಿದ್ದವ್ರದ್ದು ಒತ್ತಡ ಇಲ್ಲಂತಲ್ಲ, ಅದು ಅವ್ರಿಗೆ ಇನ್ನಷ್ಟು ಅನುಕೂಲ ಮಾಡಿಕೊಡುವಂಥ ಬೆಂಗಳೂರಲ್ಲಂತೂ ಆಗ್ಯದ, ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಆಗ್ಯದ. ಆದರೆ ಬೆಂಗಳೂರು ಉಳಿದ ಜಿಲ್ಲೆಗಳಾದ್ಯಂತ ಇಲ್ಲ ಅನ್ನೋದು. ಹೇಗೆ ಅವ್ರು ಕಲಿಬೇಕಾಗಿದ್ದು ಕನ್ನಡ ಎಲ್ಲಾದರೂ ಹೋಗಿ ಕಲಿಬೇಕು ಅವರು. ಅದರಲ್ಲೂ ಈ ಬ್ಯಾಂಕಿಂಗ್ ಸೆಕ್ಟರ್ದೊಳಗಾಗಿರ್ಬೋದು, ಅಥವಾ ಅದೇ ಕಾಲಕ್ಕೆ ನಮ್ಮ ಉದ್ಯಮಗಳಲ್ಲಾಗಿರ್ಬೋದು, ಕೇಂದ್ರ ಉದ್ಯಮಗಳಲ್ಲಾಗಿರ್ಬೋದು, ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು, ಯಾವುದೇ ಕಡೆ ಇನ್ನುಳಿದ ಯಾವುದೇ ಸಂಸ್ಥೆಗಳಲ್ಲಾಗಿರ್ಬೋದು, ಕನ್ನಡವನ್ನು ಅನಿವಾರ್ಯವಾಗಿ ಕಲಿಯುವಂಥದ್ದು ಇದೆ. ಇದು ಜಿಲ್ಲಾ ಮಟ್ಟದಲ್ಲಿಂದ ವಿಶೇಷ ಕಾಮನ್ ಅದ. ಆ ದಿಶೆಯಲ್ಲೇ ಕನ್ನಡವನ್ನು 3